ನಮ್ಮದು ಪ್ರಿಂಟಿಂಗ್ ಪ್ರೆಸ್ ಇದೆ ರೀ. 104 ವರ್ಷದಿಂದ ಇದೆ. ಆದರೆ ಈಗ 6 ವರ್ಷದಿಂದ ನಾನು ನನ್ನ ಸೊಸೆ ನಡೆಸ್ತಾ ಇದ್ದೀವಿ. ನಾವು ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಕ್ಯಾಲೆಂಡರು, ಡೈರಿ ಮತ್ತು ಡಿಕ್ಷನರಿಗಳು ಮಾಡ್ತೀವಿ ರೀ. ಆಮೇಲೆ ಅಟೆಂಡೆನ್ಸ್ ಬುಕ್ಗಳು, ರಿಜಿಸ್ಟ್ರ್ ಬುಕ್ಸು ಮತ್ತು ಬೇರೆ ಬೇರೆ ಥರ ದೇವ್ರ ಬುಕ್ಸ್ಗಳೆಲ್ಲ ಮಾಡ್ತೀವಿ. ಆಮೇಲೆ ಕತೆ ಬುಕ್ಗಳು ಮತ್ತು ಗಾಂಧೀಜಿ, ನೆಹರು ಅವರೆಲ್ಲ ಫ್ರೀಡಮ್ ಫೈಟ್ರು ಎಲ್ಲ ಮಾಡ್ತೀವಿ. ಎಲ್ಲ ಬುಕ್ಸ್ಗಳನ್ನ ಮಾಡ್ತೀವಿ. ಇದು ಫ್ಯಾಮಿಲಿ ಬಿಸ್ನೆಸ್ ರೀ. ಈಗ ನಮ್ಮ ಮನೆಯವರು, ನಮ್ಮ ಮಗ ಇಲ್ಲದ ಕಾರಣ ನಾನು ನಡೆಸ್ತಾ ಇದ್ದೀನಿ. ಎಸ್ ಚಾಬಾದಿ ಮಠ ಅಂತಂದು ಪ್ರಿಂಟಿಂಗ್ ಪ್ರೆಸ್ಸು ಮನೆತನದಿಂದ ಬಂದಿದ್ರಿ. ಅದು ಫ್ಯಾಮ್ಲಿಯಿಂದ ಬಂದಿದ್ದು ಬಿಸ್ನೆಸ್. ಸರ್ಕಾರಲಿಂದ ಯಾವುದೇ ಅವರು ಆಕ್ಷೇಪಣೆ ಇಲ್ಲ. ಅವ್ರ ಫ್ಯಾಮ್ಲಿ ಬಿಸ್ನೆಸ್ ಆದ್ದರಿಂದ ಸುಮಾರು ಈಗ 104 ವರ್ಷದಿಂದ ಅದನ್ನು ನಡ್ಸ್ಕೊಂಡು ಬಂದಾರ. ಸುಮಾರು ಈಗ ಒಂದು 8 ವರ್ಷದಿಂದ ಅವ್ರ ಮನೆಯವರು ಎಕ್ಸ್ಪೈರ್ಡ್ ಆದರು. ನಂತರ ಮಗನೂ ಕೂಡ ಎಕ್ಸ್ಪೈರ್ಡ್ ಆದರು. ಅವರು ಧೃತಿಗೆಡದೆ ಆ ಉದ್ಯೋಗವನ್ನು ಅವರು ಸೊಸಿ ಮತ್ತು ಇವರು ಅದನ್ನು ನಿರಂತರವಾಗಿ ಅವರು ಅತಿ ಗಟ್ಟಿತನದಿಂದ ಆ ಉದ್ಯೋಗವನ್ನು ಅವ್ರು ಮುಂದುವರ್ಸ್ಕೊಂಡು ಬಂದಾರ. ಅವ್ರ ಮನೆಯವರು ಅವ್ರ ಮಗ ಇದ್ದಾಗಲಿಕ್ಕಿಂತಲೂ ಈಗ ಅವ್ರಿಗೆ ಆ ವೃತ್ತಿ ಒಂದು ಅಭಿವೃದ್ಧಿ ಹೊಂದೈತಿ. ಇವರ ಬ್ರ್ಯಾಂಚಸ್ಗಳಾಯ್ತು ಮತ್ತು ಇವರು ಏಜೆಂಟ್ಸ್ ಆಯ್ತು, ಕರ್ನಾಟಕದಾದ್ಯಂತ ಅಲ್ಲದೇ ಹೊರಗಲ ದೇಶಗಳು ಕೂಡ ಅವ್ರ ಬುಕ್ಗಳು ರಫ್ತಾಗ್ತಾವೆ. ಸಾಕಷ್ಟು ಪ್ರಮಾಣದಲ್ಲಿ ಅವರು ಆ ಬುಕ್ಕನ್ನು ಪ್ರಿಂಟ್ ಮಾಡ್ತಾರೆ. ಇವತ್ತು ವ್ಯಾಪಾರಸ್ಥರಿಗೆ ಬೇಕಾದಂಥ ಖಾತೆ ಕಿರ್ದಿ ಬುಕ್ಗಳಾಗಿರ್ಬೋದು, ನಮ್ಮಂಥ ಈ ಸಂಘ ಸಂಸ್ಥೆಗಳ ಒಂದು ದೇವರ ನಾಮಸ್ಮರಣೆ ಬುಕ್ ಆಗಿರ್ಬೋದು, ಕ್ಯಾಲೆಂಡರ್ ಆಗಿರ್ಬೋದು, ಡೈರಿ ಆಗಿರ್ಬೋದು, ಅನೇಕ ಒಂದು ಇದಕ್ಕೆ ಏನು ಬೇಕು ಅವು ಎಲ್ಲ ಬುಕ್ಗಳು ಇವ್ರ ಫ್ಯಾಕ್ಟ್ರಿಯಲ್ಲೇ ಅವು ತಯಾರಾಗ್ತವೆ. ಕರ್ನಾಟಕದಂಥ ವಿತರಕರು ಕೂಡ ಸಾಕಷ್ಟು ಜನ ಅದಾರ. ಇವರು ಮತ್ತು ಸಾಕಷ್ಟು ಜನಕ್ಕೆ ಉದ್ಯೋಗನೂ ಕೂಡ ಕೊಟ್ಟಾರ. ಇವತ್ತು 40ಕ್ಕೂ ಹೆಚ್ಚು ಜನ ಇವ್ರ ಫ್ಯಾಕ್ಟ್ರಿಯಲ್ಲಿ ಉದ್ಯೋಗ ಮಾಡ್ತಾರೆ. ಇವರು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ ಮಹಿಳಾ ವಿಭಾಗದ ನಿರ್ದೇಶಕರಾಗಿ ಕೆಲಸ ಮಾಡೋದ್ರಿಂದ ನಾವು ಮೊನ್ನೆ ಗದಗ ಉತ್ಸವದಾಗ ಇವರಿಗೆ ಅತ್ಯುತ್ತಮ ಮಹಿಳಾ ಪ್ರಶಸ್ತಿಯನ್ನು ಕೂಡ ಕೊಟ್ಟೇವಿ. ಈಗ ನಮ್ಮ ದಾನಪ್ಪಗೌಡರ ಅಣ್ಣ ಅವರು FKCCI ನಿರ್ದೇಶಕರ ಆಗಿದ್ದರು. ಅವರು ಒಂದು ಇದರಲಿಂತ್ರ ಇವತ್ತು ಈ ಪ್ರಶಸ್ತಿಯನ್ನು ಕೂಡ ತಮ್ಮ ಮುಡಿಗೇರಿಸ್ಕೊಂಡಾರ. ಇವತ್ತು ನಮ್ಮ ಮಹಿಳಾ ವಿಭಾಗಕ್ಕೆ ಭಾಳ ಅತೀವ ಸಂತೋಷ ಆಗ್ತೈತಿ. ಅದನ್ನು ಈ ಮೂಲಕ ನಾವು ಹಂಚ್ಕೊಳ್ಳೋಕೆ ಭಾಳ ಇಷ್ಟಪಡ್ತೇವೆ. ಫ್ಯಾಕ್ಟ್ರಿ ಸುಮಾರು ಒಂದು 10-15 ಎಕರೆದೊಳಗೆ ನಿರ್ಮಾಣಗೊಂಡೈತೆ ರೀ. ಇದು ಸರ್ಕಾರಲಿಂತ್ರ ಅವ್ದು ಯಾವುದೇ ಒಂದು ಆಕ್ಷೇಪಣೆ ಇಟ್ಟಿಲ್ಲ ಸರ್. ಅವ್ರದ್ದು ಸುಮಾರು 100 ವರ್ಷಲಿಂತ್ರ ಅವ್ರ ಫ್ಯಾಮ್ಲಿ ಬಿಸ್ನೆಸ್ ಆಗಿರೋದ್ರಿಂದ ಸ್ವತಃ ಅವರೇ ಮನೆಯವರೇ ದುಡಿತಾರೆ. ಇದರಲ್ಲಿ ಅವ್ರದ್ದೇ ಇನ್ವೆಸ್ಟ್ಮೆಂಟು, ಅವ್ರದ್ದೇ ದುಡಿಮೆ. ನಾವು ಒಬ್ಬ ಹೆಣ್ಮಗಳು ಎಂಟರ್ಪ್ರಿನರ್ ಆಗಿ ಇವತ್ತು ಹೊರಗೆ ಹೊಮ್ಮ್ಯಾಳ ಅಂದ್ರೆ ಆಕೆಗೆ ಪೂರಕವಾದ ವಾತಾವರಣ ಅದನ್ನು ಬೇಕನ್ನೋದ ನಾವು ಕೇಳ್ಕೊತೇವ್ರಿ. ಇವತ್ತು ಪೂರಕವಾದ ವಾತಾವರಣ, ಅವರಿಗೆ ಒಂದು ಸ್ಫೂರ್ತಿ, ಧೈರ್ಯ, ಅದನ್ನು ನಾವು ಎಲ್ಲರೂ ಕೊಡಬೇಕು. ಇವತ್ತು ನಮ್ಮ ಇಲ್ಲಿ ಅತಿಥಿಗಳಾಗಿ ಆಗಮಿಸಿದಂಥ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ SK ಪಾಟೀಲ್ ಅವ್ರಿಗೆ ಕೂಡ ಭಾಳ ಸಂತೋಷ ಆಯಿತು. ಅವರು ತಮ್ಮ ಒಂದು ಭಾಷಣದೊಳಗೆ ಅದನ್ನೇ ಹೇಳಿದರು. ಹಂಗೆ ನಾವು ಈ ಹೊರಗ್ಲವ್ರ ಕಡೆಯಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತೇವೆ ಅಂದ್ರೆ ಪೂರಕವಾದ ವಾತಾವರಣ, ಧೈರ್ಯ, ಅವ್ರಿಂದ ನಾವು ಅದೇವೆ ಅನ್ನೋದು. ಯಾಕಂದ್ರೆ ಅವ್ರು ಗಂಡನ್ನು ಕಳ್ಕೊಂಡಾರ, ಮಗನೂ ಕಳ್ಕೊಂಡಾರ. ಅವರಿಂದ ನಾವು ಎಲ್ಲರ ಕೈ ಕೊಟ್ಟಾಗ ಇನ್ನೂ ಅವರು ಉತ್ತಮ ಸ್ಥಾನಕ್ಕೆ ಹೋಗ್ಬೋದು ಅಂತ ನನ್ನ ನಿರೀಕ್ಷೆ. ಮಾರ್ಗದರ್ಶನ ಅಂದರೆ ಈಗ ಸರ್ಕಾರದಿಂದ ಎಲ್ಲ ಯೋಜನೆಗಳದಾವು, ತರಬೇತಿ ಅದಾವು, ಅವನ್ನೆಲ್ಲ ತೊಗೊಂಡು ಬರ್ರಿ. ನೀವು ನಮ್ಮಂಗೆ ಒಬ್ಬ ಮಹಿಳಾ ಉದ್ಯಮಿಯಾಗಿ ಹೊರಹೊಮ್ಮ್ರಿ ಅನ್ನೋದೇ ನಾನು ಅವ್ರಿಗೆ ಸಂದೇಶ ಕೊಡ್ತೇನೆ. ನಮ್ಮ ಫ್ಯಾಕ್ಟ್ರಿಗೆ ಬಂದ್ರೆ ನಾವು ಅವ್ರಿಗೆ ಮಾರ್ಗದರ್ಶನ ಹಾಕೇವ್ರಿ. ಆ ಕೆಲಸನೂ ನಾವು ಗದಗ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸಿಗೆ ನಡೆಸಿಕೊಟ್ಟೇವ್ರಿ ಸರ್. ಹೋಗಿರ್ತೇವೆ ನಾವು ಇಂಡಸ್ಟ್ರಿಯಲ್ ವಿಸಿಟಿಗೆ ಹೋದಾಗ ಕೆಲವೊಂದು ಮಾಹಿತಿಗಳನ್ನು ನಾವು ತೆಗೆದುಕೊಂಡೇವ್ರಿ. ಅಂದರೆ ಫೌಂಡೇಶನ್ಲಿಂತ್ರ ಅವ್ರ ಮನೆಯವ್ರು ಏನು ಆ ಉದ್ಯೋಗದೊಳಗೆ ಇದ್ರಲ್ರಿ, ಅವ್ರ ಹಿಂದೆ ಇವರು ದಿನ ಫ್ಯಾಕ್ಟ್ರಿಗೆ ಬರ್ತಿದ್ರು. ಅದು ಹಿಂಗೆ ಎಲ್ಲ ಮಾಹಿತಿ ಇತ್ತು ಇವ್ರಿಗೆ, ಅದನ್ನೇ ಅವ್ರು ರನ್ನಿಂಗ್ ಮಾಡ್ಕೊಂಡ್ರ. ಏನು ನೀವು ಈಗ GST ಹೇಳಿದ್ರಿ ಮತ್ತು ಅದ ಸಮಿತಿಯವರೇ ಕೈ ಜೋಡಿಸ್ಯಾರ ಇವ್ರಿಗೆ. ಯಾವ ಹೆಣ್ಮಕ್ಳು ಗಂಡ ಇಲ್ಲ ಮಕ್ಕಳು ಅಂತ ಧೃತಿಗೆಡಬೇಡ್ರಿ. ಈಗ ಸಾಕಷ್ಟು ತರಬೇತಿ ಸಂಸ್ಥೆಗಳು ಉಂಟು, ಅವ್ನು ಪಡ್ಕೋರಿ. ಬ್ಯಾಂಕಿನ್ಲಿಂತ್ರ ಇವತ್ತೇ ಇದ್ರಾಗ ಒಂದು ಸೆಷನ್ನು ನೋಡಿದ್ವಿ ನಾವು. ಹಣದ ಸೌಲಭ್ಯ ಹೆಂಗೆ ಬ್ಯಾಂಕಿನ್ಲಿಂತ್ರ ಒಬ್ಬ ಮಹಿಳೆ ಆರ್ಥಿಕವಾಗಿ ಸ್ವಾವಲಂಬನೆ ಹೊಂದಲು ಬ್ಯಾಂಕ್ನಲ್ಲಿ ಇರ್ತಕ್ಕಂಥ ಸಾಲ ಸೌಲಭ್ಯಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿ ಕೊಟ್ಟರು. ಅದನ್ನೇ ನಾವು ಅಳವಡಿಸ್ಕೊಂಡು ಬರ್ಬೋದು ಮುಂದೆ. ಹೌದು, ನಾವು ಇವತ್ತು ಯಾವುದೋ ಒಂದು ಇದನ್ನು ಉದ್ಯೋಗ ಸ್ಟಾರ್ಟ್ ಮಾಡ್ಬೇಕಾದ್ರೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಇರಬೇಕು, ಶಿಕ್ಷಣ ಬೇಕು. ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮ ಫ್ಯಾಮ್ಲಿದ ಒಂದು ಸಪೋರ್ಟ್ ಬೇಕಾಗ್ತೈತೆ ರೀ ಸರ್. ಫಸ್ಟ್ ಆಫ್ ಆಲ್ ನಮ್ಮ ಫ್ಯಾಮ್ಲಿಯಾಗ ನಮ್ಮ ಸಪೋರ್ಟ್ ಬೇಕು, ಸಾಲ ಸೌಲಭ್ಯ ಬೇಕು, ಜಗತ್ತು ಬೇಕು, ವ್ಯಾಟಿಂದು ಸವಿಸ್ತಾರವಾದ ಮಾಹಿತಿ ಬೇಕು. ಆ ಮಾಹಿತಿ ಕೊಟ್ಟಾಗ ಒಬ್ಬ ಮಹಿಳೆ ಉದ್ಯಮದಾರರಿಗೆ ಹೊರಹೊಮ್ಮಲು ಭಾಳ ಅನುಕೂಲ ಆಗ್ತೈತಿ. ಇಂಥವು ಅಭಿವೃದ್ಧಿ ಹೊಂದಿದ ಸಂಸ್ಥೆಗಳು ಇರ್ತಾವಲ್ಲ ರೀ ಸರ್, ಅವ್ರ ಜೊತೆ ಒಡನಾಟ ಹೊಂದಿದಾಗ ಇವರು ನಮ್ಮ ಸಲಹಾ ಸಮಿತಿಯ ಮೆಂಬರ್ ಅದಾರ. ಆ ಒಂದೊಂದು ನಾವು ಏನೀಗ ತರಬೇತಿ ಇಟ್ಟಿರ್ತೇವಲ್ಲ ಅದ್ರಾಗ ತಮ್ಮ ಸಲಹೆ ಸೂಚನೆಗಳನ್ನು ಅವ್ರು ಕೊಡ್ತಾರೆ. ಚೇಂಬರ್ ಆಫ್ ಕಾಮರ್ಸ್ಲಿಂತ್ರ ರೀ, ಚೇಂಬರ್ ಆಫ್ ಕಾಮರ್ಸ್ಲಿಂತ್ರ ಅನೇಕ ಮಹಿಳಾ ಉದ್ಯಮದಾರರು ಅಲ್ಲಿ ಭೇಟಿ ಕೊಡ್ತಾರೆ. ಒಂದು ನಮಗೆ ಬೇಕಾದಂಥ ವಾತಾವರಣಕ್ಕೆ ಈಗ CA ಆದವ್ರು ಬರ್ತಾರೆ, ಅದು ನಾವು ಲೆಕ್ಕ ಹೆಂಗೆ ಮೇಂಟೈನ್ ಮಾಡಬೇಕು, ತೆರಿಗೆ ಹೆಂಗೆ ತುಂಬಬೇಕು, ನಾವು ಅದನ್ನೆಲ್ಲನೂ ಒಂದು ಪದ್ಧತಿ ಸೇರಿ ನಾವು ಮಾಡಬೇಕಾದ್ರೆ ಅದಕ್ಕೆ ಬೇಕಾದಂಥ ಪೂರಕ ವಾತಾವರಣವನ್ನು
ನಿರ್ಮಿಸಿ ಕೊಡುವಂಥ ಒಂದು ಸೌಲಭ್ಯವನ್ನು ನಮ್ಮ ಗದಗ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ನವ್ರು ನಡೆಸಿಕೊಡ್ತಾರೆ. ಇವತ್ತು ನಮಗೆ ಬಹಳ ಖುಷಿ ಆಗಕ್ಕಂತೈತ್ರಿ. FKCCI ಆದ್ರಿಂತ ಒಬ್ಬ ಮಹಿಳೆ ತನ್ನದ ಒಂದು ದಿಟ್ಟವಾದ ನಿರ್ಧಾರದಿಂದ ಮುಂದೆ ಬಂದು ಗಂಡ ಮತ್ತು ಮಗ ಇಲ್ಲದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿ ಅವರು ಒಂದು ಸೇವೆಯನ್ನು ಕೊಟ್ಟು ಕರ್ನಾಟಕದಾದ್ಯಂತ ಈ ಗಂಡ ಮಗ ಇಲ್ಲ ಅಂತ ಅವ್ರು ಧೃತಿಗೆಡಲಿಲ್ಲ. ಮುಂದೆ ಇನ್ನೂ ಒಂದು ಹೆಜ್ಜೆ ಇಟ್ಟು ಸೊಸಿ ಸಣ್ಣವಳು ಅವಳನ್ನು ಕರ್ಕೊಂಡು ಆ ಉದ್ಯೋಗವನ್ನು ಅವರು ಮುಂದುವರ್ಸ್ಯಾರ. ಅವರು ಈ ಪ್ರಶಸ್ತಿಯಿಂದ ಹೆಚ್ಚಿನ ಜವಾಬ್ದಾರಿಯನ್ನು ಅವ್ರ ಮೇಲೆ ಬಿದ್ದೈತಿ. ಇದು ಶಾಬಾದಿ ಮಠದವ್ರು 104 ವರ್ಷ ಆಗ್ಬೋದು ಆಗೈತಿ. ಈಗ ಇದು ಇನ್ನೂ ಹೆಚ್ಚಿನ ಅವಧಿ ಒಳಗೆ ಉತ್ತರೋತ್ತರ ಹೆಚ್ಚಿನ ನಮ್ಮ ಗದಗ ಜಿಲ್ಲಾ ಔದ್ಯೋಗಿಕ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪನ್ನು ಒತ್ತೈತಿ. ಅದ್ರಾಗ ಈ ಶಾಬಾದಿ ಮಠದವ್ರದ್ದು ಒಂದು ಗುರುತು ಐತಿ. ಅದು ಇನ್ನೂ ಹೆಚ್ಚಿನ ಎತ್ತರಕ್ಕೆ ಒಯ್ಲಿ, ಈ ಪ್ರಶಸ್ತಿ ಅವ್ರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ಕೊಡಲಿ. ಅದು ಅವ್ರ ಉತ್ತರೋತ್ತರ ಅವರ ಒಂದು ಫ್ಯಾಮ್ಲಿ ಬಿಸ್ನೆಸ್ ಏನೈತಲ್ಲ ಚೆನ್ನಾಗಿ ಇನ್ನೂ ಮುಂದುವರಿಲಿ ಅನ್ನೋದೇ ನನ್ನ ಆಶಯ. ನಮ್ದು ಇನ್ನೊಂದ್ರಿ ಗದಗ ಜಿಲ್ಲಾ ಚೇಂಬರ್ ಆಫ್ ಕಾಮರ್ಸ್ ಕರ್ನಾಟಕದಲ್ಲಿಯೇ ಪ್ರಥಮ ಒಂದನೇದ್ದು. ಇವತ್ತು ನಮ್ಗೆ ಈ ಪ್ರಶಸ್ತಿ ಸಿಕ್ಕಿರೋದು ನಮ್ಗೆ ಅತೀವ ಸಂತೋಷದಿಂದ ನಾವು ಸುಮಾರು 15 ಜನ ಅಲ್ಲಿಂದ ಈ ಪ್ರಶಸ್ತಿಯನ್ನು ಇವ್ರು ಸ್ವೀಕಾರ ಮಾಡೋದನ್ನು ನಾವು ನೋಡಲಿಕ್ಕೆ ಬಂದೇವ್ರಿ. 15 ಮಂದಿ ಬಂದೇವು ಅಲ್ಲಿಂದ. ನಾವು ಪ್ರಶಸ್ತಿ ನಮ್ಗೆ ಇದೇ ಮೊದಲನೇ ಸಲ ಸಿಕ್ಕಿದ್ದು ಸರ್. ಅದಕ್ಕೆ ನಮಗೆ ಭಾಳ ಸಂತೋಷ ಆಗೈತಿ. ಇದೇ ಪ್ರಥಮ ಬಾರಿಗೆ ಸಿಕ್ಕಿದ್ದು. ಇದರಲ್ಲಿ ನಮ್ಮ ಶ್ರಮ ನಮ್ಮ ದಾನಪ್ಪ ಇಲ್ಲಿಯ ಡೈರೆಕ್ಟರ್ FKCC ಡೈರೆಕ್ಟರ್ ಆದಂಥ ದಾನಪ್ಪ ಗೌಡ್ರ ಸಹೋದರರದು ಇದಕ್ಕೆ ಬಹಳ ನಮ್ಗೆ ಸಹಾಯ ಆಗೈತಿ.